ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ ಅನ್ಕೊಂಡಿದ್ದೀನಿ. ನಾನು ಆರಾಮದೇನಿ ರೀ. ನಾನು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿಗೆ ಎಲ್ಲದಕ್ಕೂ ಒಂದೇ ಥರ ಅಂದ್ರೆ ಇದನ್ನು ಯಾವ ಟೈಮಲ್ಲೂ ಮಾಡ್ಕೊಂಡು ತಿನ್ನುವಂಥ ರೆಸಿಪಿನ ನಾನು ನಿಮಗೆ ಮಾಡಿ ತೋರ್ಸಾತೇನೆ ರೀ. ಇದು ಭಾಳ ರುಚಿಯಾಗಿರ್ತೈತಿ. ಬೆಳಗಿನ ಬಾಕ್ಸಿಗಂತೂ ಭಾಳ ಚಲೋ ಇರ್ತೈತೆ ರೀ. ಮಕ್ಕಳಿಗೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಮಾಡಿದ್ರೆ ಮಕ್ಕಳು ಮತ್ತೆ ಮಾಡಿಕೊಡು ಮಮ್ಮಿ ಅಂತವ. ಅಷ್ಟು ಚಲೋ ಇರ್ತೈತೆ ರೀ ಇದು. ಬರ್ರಿ ಹಾಗಾದ್ರೆ ಮಾಡೋದು ಹೆಂಗಂತ ತೋರಿಸ್ತೀನಿ ನಿಮಗೆ. ನೋಡಿರಿ, ಇಲ್ಲೇ ನಾನು ಟೊಮ್ಯಾಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ, ಆಮೇಲೆ ಬಟಾಣಿ ಕಾಳು, ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಇದು ಗಜರಿನೂ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದನ್ನು ಇಲ್ಲಿ ನಾನು ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನ್ಕಾಯಿ ಇದನ್ನು ಮೂರೂ ಮಿಕ್ಸರ್ ಮಾಡಿ ಇಟ್ಕೊತೀನಿ ರೀ. ನಾನು ನೋಡಿರಿ ಇಲ್ಲಿ ಮಿಕ್ಸರ್ ಮಾಡೀನಿ. ಈ ಥರ ಸಣ್ಣಾಗಿರ್ಬೇಕು ರೀ ಅದು. ಈ ಥರ ಸಣ್ಣ ಆದಮೇಲೆ ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೇನೆ ರೀ. ಅಂದ್ರೆ ಬಾಣಲಿಗೆ ಇಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಎಣ್ಣೆ ಹಾಕತ್ತೇನೆ ರೀ. ಎಣ್ಣೆ ಹಾಕಿ ಇದು ಬಿಸಿ ಆಗ್ಬೇಕು ರೀ. ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿದ್ಮೇಲೆ ಚಟಪಟ ಅನ್ಬೇಕು ರೀ. ಚಟಪಟ ಅಂದಮೇಲೆ ಇಲ್ಲಿ ನೋಡಿರಿ, ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಆ ಉಳ್ಳಾಗಡ್ಡಿನೂ ಇಲ್ಲೇ ಹುರ್ಕೊಳತ್ತೇನೆ ನಾನು. ಅಂದ್ರೆ ಫ್ರೈ ಮಾಡ್ಕೊಳತ್ತೇನೆ. ಅದು ಫ್ರೈ ಆದಮೇಲೆ ಇಲ್ಲಿ ನಾನು ಟೊಮ್ಯಾಟೊನು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ರೀ. ಇದು ಟೊಮ್ಯಾಟೊ ಆದಮೇಲೆ ಇಲ್ಲೇ ಬಟಾಣಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ರೀ, ಬಟಾಣಿನೂ ಹಾಕಿ ಅದನ್ನು ಇದಕ್ಕೆ ಮತ್ತೆ ಫ್ರೈ ಮಾಡ್ಕೋಬೇಕು ರೀ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋರಿ. ಭಾಳ ರುಚಿಯಾಗಿರ್ತೈತಿ. ಒಂದು ಸರಿ ಟ್ರೈ ಮಾಡಿರಿ, ಮತ್ತೆ ಮಾಡ್ಕೊಂಡು ತಿಂತೀರಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತೆ ರೀ. ನೋಡಿರಿ, ಇಲ್ಲೇ ನಾನು ಗಜ್ರಿ ಮತ್ತು ಇಲ್ಲೇ ಸಣ್ಣ ಕಾರ್ನ್ ಅಂತ ಸಿಗ್ತಾವೆ ರೀ. ಅಂದ್ರೆ ಗೊಂಜಾಳ ತಿನ್ನಿವು ಸಣ್ಣ ಇರ್ತಾವೆ ನೋಡ್ರಿ, ಅವ್ನು ಇರ್ತಾವೆ. ಅವನ್ನ ನಾನು ಕಟ್ ಮಾಡಿ ಅದ್ರಾಗ ಹಾಕಿ ಸ್ವಲ್ಪ ಉಪ್ಪು ಹಾಕೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡೇನಿ ರೀ. ಅದಾದಮೇಲೆ ಇಲ್ಲೇ ಮತ್ತು ಅವಾಗಲೇ ಮೆಣಸಿನ್ಕಾಯ್ದು ಎಲ್ಲ ಮಿಕ್ಸರ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ಕೊಂಡೇನಿ ರೀ ನಾನು. ಫ್ರೈ ಚೆಂದಾಗಿ ಆಗ್ಬೇಕು ರೀ. ಇದು ಹಸಿ ವಾಸನೆ ಹೋಗ್ಬೇಕು ರೀ. ಇಲ್ಲೇ ಅದಕ್ಕೆ ಬಿರಿಯಾನಿ ಮಸಾಲನೂ ಹಾಕಿ ನಾನು ಫ್ರೈ ಮಾಡ್ಕೊಂಡೇನಿ ರೀ. ಒಂದು 5 ನಿಮಿಷ ಕುದಿಬೇಕು ರೀ ಅದು. ಕುದ್ದಾದ್ಮೇಲೆ ಇಲ್ಲಿ ನೋಡಿರಿ, ರೈಸ್ ಮಾಡಿ ಇಟ್ಕೊಂಡಿದ್ದೆ, ಅದು ರೈಸ್ನ ಇಲ್ಲಿ ನಾನು ಹಾಕತ್ತೇನೆ ರೀ. ಅಂದ್ರೆ ಅನ್ನ ಹಾಕತ್ತೇನೆ ರೀ ನಾನು. ನೋಡಿರಿ, ಈಗ ಅದು ಅನ್ನ ಎಲ್ಲ ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಬೇಕು ರೀ. ಚೆಂದಾಗಿ ಮಿಕ್ಸ್ ಆದಮೇಲೆ ನೋಡಿರಿ, ಎಷ್ಟು ಚಂದ ಕಲರ್ ಕಾಣ್ತೈತಂದ್ರೆ ಈಗ ತಿಂದುಬಿಡ್ಬೇಕು ಅನ್ನೋಷ್ಟು ಚಂದ ಐತ್ರಿ ಕಲರ್. ಟೇಸ್ಟ್ನು ಹಂಗೆ ಇರ್ತೈತೆ ರೀ. ನೋಡಿರಿ, ಈಗ ಇದು ರೆಡಿ ಐತ್ರಿ. ಪುದೀನ ರೈಸ್ ರೆಡಿ ಐತ್ರಿ. ಪುದೀನ ರೈಸ್ ರೆಡಿ ಆಗೈತಿ. ನಿಮಗೆ ಈ ಪುದೀನ ರೈಸ್ ಇಷ್ಟ ಆಗೈತೆ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ನನ್ನ ರೆಸಿಪಿ ಮಾಡಿದ್ದು ನಿಮಗೆ ಇಷ್ಟ ಆಗೈತೆ ಅನ್ಕೊತೀನಿ. ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದ ರೀ.